ಥರ್ಡ್ ರೀಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡ್ರಿ, ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡಬೇಕು. ಯಾವ್ದ್ರಿಂದ? ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ. ಈಗ ಕೊಟ್ಟರೆ ಕ್ವಶನ್ ನೋಡ್ರಿ, ದ ಲಾರ್ಜರ್ ಆಫ್ ಟೂ ಸಪ್ಲಿಮೆಂಟರಿ ಆಂಗಲ್ಸ್ ಎಕ್ಸೀಡ್ ದ ಸ್ಮಾಲರ್. ಇಲ್ಲಿ ಎರಡಿದೆ, ಒಂದು ಲಾರ್ಜರ್ ಇನ್ನೊಂದು ಸ್ಮಾಲರ್. ಲೀನಿಯರ್ ಈಕ್ವೇಶನ್ 2 ವೇರಿಯೇಬಲ್ ಅಂದ್ರೆ 2 ವೇರಿಯೇಬಲ್ ತಗೋಬೇಕು. ಓಕೆ, ಒಂದನ್ನ ಎಕ್ಸ್ ಅಂತ ತಗೊಳ್ಳೋಣ, ಇನ್ನೊಂದನ್ನ ವೈ ಅಂತ ತಗೊಳ್ಳೋಣ. ಸೊ ನಾನೇನ್ ಮಾಡ್ತೀನಿ ಇಲ್ಲಿ, ಲೆಟ್ ದ ಲಾರ್ಜರ್ ಆಂಗಲ್ ಬಿ ಎಕ್ಸ್ ಅಂತ ತಗೊತೀನಿ. ಓಕೆ, ಲೆಟ್ ದ ಸ್ಮಾಲರ್ ಆಂಗಲ್ ಬಿ ವೈ ಅಂತ ತಗೊತೀನಿ. ಓಕೆನಾ? ಈಗ ಮತ್ತೆ ಕ್ವಶನ್ ಓದೋಣ. ದ ಲಾರ್ಜರ್ ಆಫ್ ಟೂ ಸಪ್ಲಿಮೆಂಟರಿ ಆಂಗಲ್ಸ್. ಓಕೆ, ಸೊ ಅವನೇನು ಕೊಟ್ಟಿದ್ದಾನೆ, ಲಾರ್ಜರ್ ಆಂಗಲ್ ಬಂದ್ಬಿಟ್ಟು, ಓಕೆ, ಲಾರ್ಜರ್ ಆಂಗಲ್ ಎಕ್ಸೀಡ್ ದ ಸ್ಮಾಲರ್. ಎಕ್ಸೀಡ್ಸ್ ಅಂದ್ರೆ ಏನು? ಸ್ಮಾಲರ್ ಕಿನ್ನ ಜಾಸ್ತಿ. ಲಾರ್ಜರ್ ಆಂಗಲ್ ಬಂದು ಸ್ಮಾಲರ್ ಆಂಗಲ್ ಕಿನ್ನ ಜಾಸ್ತಿ ಇದೆ. ಜಾಸ್ತಿ ಅಂದ್ರೆ ಸ್ಮಾಲರ್ ಆಂಗಲ್ ಕಿನ್ನ ಜಾಸ್ತಿ. ಎಕ್ಸೀಡ್ಸ್ ಅಂದ್ರೆ ಜಾಸ್ತಿ. ಪ್ಲಸ್ ಎಷ್ಟು ಜಾಸ್ತಿ ಇದೆ? ಬೈ 18. ಅಂದ್ರೆ ಸ್ಮಾಲರ್ ಆಂಗಲ್ ಕಿನ್ನ 18 ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೀವೇ ನೋಡ್ರಿ, ಲಾರ್ಜರ್ ಆಂಗಲ್ ಏನಂತ ತಗೊಂಡಿನಿ ನಾನು? ಎಕ್ಸ್ ಅಂತ ತಗೊಂಡಿನಿ. ಓಕೆ, ಸ್ಮಾಲರ್ ಆಂಗಲ್ ನ ವೈ ಅಂತ ತಗೊಂಡಿನಿ. ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ 18. ಇದು ಒಂದು ಈಕ್ವೇಶನ್ ಆಯ್ತು. ಓಕೆ, ಇನ್ನೊಂದು ನೀವು ನೋಡ್ರೆ ಕರೆಕ್ಟಾಗಿ ಇಂಡೈರೆಕ್ಟ್ ಆಗಿ ಅವ್ನು ಏನ್ ಕೊಟ್ಟಿದ್ದಾನೆ, ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕೊಟ್ಟಿದ್ದಾನೆ. ಇವರಿಬ್ರೇನು ಸಪ್ಲಿಮೆಂಟರಿ ಆಂಗಲ್ಸ್. ಸಪ್ಲಿಮೆಂಟರಿ ಆಂಗಲ್ ಅಂತಂದ್ರೆ 180 ಡಿಗ್ರಿ ಅಂತ. ಅಂದ್ರೆ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಇವರಿಬ್ಬರನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಅಂತ ಅರ್ಥ. ಓಕೆ, ಸೊ ಇವರಿಬ್ಬರನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ? 180 ಡಿಗ್ರಿ ಬರುತ್ತಂತ. ಓಕೆ, ಸೊ ಇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನು? 180 ಅಂತ ಬರುತ್ತೆ. ಈಗ ನಮಗೆ ಈಕ್ವೇಶನ್ 1 ಗೊತ್ತಾಯ್ತು, 2 ಗೊತ್ತಾಯ್ತು. ಈಗ ನೀವು ನೋಡಿದ್ರೆ ಎಕ್ಸ್ ಈಕ್ವಲ್ ಟು ಏನು? ವೈ ಪ್ಲಸ್ 18 ತಾನೆ. ಇದನ್ನ ನಾನು ಏನ್ ಮಾಡ್ತೀನಿ, ಪುಟ್ ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ 18. ಓಕೆ, ಇದು ಈಕ್ವೇಶನ್ 1 ತಾನೆ. ಇದನ್ನ ಈಕ್ವೇಶನ್ 2 ಅಲ್ಲಿ ಹಾಕೋಣ. ಇನ್ ಈಕ್ವೇಶನ್ 2, ಈಕ್ವೇಶನ್ 2 ಏನು? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180. ಓಕೆ, ಈಗ ಹೇಳ್ರಿ, ಎಕ್ಸ್ ಇದ್ದಲ್ಲಿ ಏನಾಗಬೇಕು? ವೈ ಪ್ಲಸ್ 18 ಪ್ಲಸ್ ವೈ ಇಸ್ ಈಕ್ವಲ್ ಟು 180. ಈಗ ವೈ ಪ್ಲಸ್ ವೈ ಏನಾಯ್ತು? 2y ಪ್ಲಸ್ 18 ಇಸ್ ಈಕ್ವಲ್ ಟು 180. ಪ್ಲಸ್ 18 ಹಾಕೊಡೋದ್ರೆ ಏನಾಯ್ತು? ಮೈನಸ್ 18 ಆಯ್ತು. ಈಗ ನೀವು ನೋಡ್ರೆ 2y ಇಸ್ ಈಕ್ವಲ್ ಟು ಎಷ್ಟಾಯ್ತು? 162 ಆಯ್ತು. ಇವರಿಬ್ಬರ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 162. y ಇಸ್ ಈಕ್ವಲ್ ಟು 162 ಇಂಟು ಇರೋದ ಕಡೆ ಬಂದ್ರೆ ಡಿವೈಡ್ ಆಯ್ತು. 2 1 ಜಾ 2, 8 ಜಾ 2 1 ಜಾ. ಸೊ y ವ್ಯಾಲ್ಯೂ ಎಷ್ಟು ಬಂತು ನಿಮಗೆ? 81 ಬಂತು. ಓಕೆ, ಇದನ್ನ y ವ್ಯಾಲ್ಯೂ ಗೊತ್ತಾಯ್ತು. ಇದನ್ನ ಏನ್ ಮಾಡ್ಬೇಕು? ಪುಟ್ y ಇಸ್ ಈಕ್ವಲ್ ಟು 81 ಇನ್ ಈಕ್ವೇಶನ್ 1 ಅಲ್ಲ ಹಾಕ್ರಿ, ಇಲ್ಲ 2 ಅಲ್ಲಾದ್ರೂ ಹಾಕ್ರಿ. ಈಕ್ವೇಶನ್ 1 ಏನು? ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ 18. ಎಕ್ಸ್ ಈಕ್ವಲ್ ಟು ವೈ ಇದ್ದಲ್ಲಿ 81 ಪ್ಲಸ್ 18. ಎಕ್ಸ್ ಈಕ್ವಲ್ ಟು ಏನಾಯ್ತು? 99 ಆಯ್ತು. ಓಕೆ, ಇವರಿಬ್ಬರು ಆ್ಯಡ್ ಮಾಡಿದ್ರೆ 99. ಓಕೆ, ಈಗ ನಾವು ಏನು ತಗೊಂಡಿದ್ವಿ? ಲಾರ್ಜರ್ ಆಂಗಲ್ ಏನು? ಲಾರ್ಜರ್ ಆಂಗಲ್ನ ನಾವು ಏನಂತ ತಗೊಂಡಿದ್ವಿ? ಎಕ್ಸ್ ಅಂತ ತಗೊಂಡಿದ್ವಿ. ಎಕ್ಸ್ ಬಂದು 99. ಸ್ಮಾಲರ್ ಆಂಗಲ್ನ ವೈ ಅಂತ ತಗೊಂಡಿದ್ವಿ. ಸ್ಮಾಲರ್ ಆಂಗಲ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಎಷ್ಟು? 81. ಸೊ ಲಾರ್ಜರ್ ಆಂಗಲ್ 99 ಡಿಗ್ರಿ, ಸ್ಮಾಲರ್ ಆಂಗಲ್ ಬಂದು 81 ಡಿಗ್ರಿ.